ಆವಾಗ ಪಾಪ ಯಡಿಯೂರಪ್ಪನ ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಅವನೇನೋ ಹಗರಣಕ್ಕೆ ಒಬ್ರು ತಗೊಂಡು ಹೊರಗಡೆ ಹಾಕಿದ್ರು ಯಡಿಯೂರಪ್ಪನ. ಅವ್ರು ಒಂದು 10 ದಿನ ಇದ್ಬಿಟ್ಟು ಬಂದರು. ಅವಾಗ ಸ್ಟ್ರೈಕ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರೇ ಮಾಡಿದ್ದು. ಸಿದ್ದರಾಮಯ್ಯಿಂದ ಇವಾಗ 3-4 ಬಂದಿದೆ. ನೀವು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಅವ್ರಿಗೆ ಇನ್ನೊಂದು 50 ಹಗರಣ ಸಿಗ್ಬೋದು. ಇವ್ರ ಹಗರಣದೊಳಗೆ ಒಬ್ಬರೇ ತಿನ್ನೋಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಅದು ರಾಜೀನಾಮೆ ಕೊಟ್ಟು ಹೋಗಿದ್ರೆ ಗೌರವ ಅಂತ ನಾನು ಅನಿಸ್ತೈತೆ. ಇನ್ನೊಂದೊಳಗೆ ಹೇಳ್ಬೇಕು ಅಂದ್ರೆ ಅವರೇ ಇದ್ರೂ ಒಳ್ಳೇದು ಅನಿಸ್ತೈತೆ ಮೇಡಮ್. ಅಧಿಕಾರಿ ಆಸೆ ನೋಡೋಣ, ಫೈಟ್ ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಹೇಳೋದು. ಯಾಕೆಂದ್ರೆ ಇನ್ನೂ ನಾವು ಸಹೋದರರು ಕಾಯ್ತಾ ಇರ್ತಾರೆ ಸೀಟ್ಗೋಸ್ಕರ. ಬೆಡ್ಶೀಟ್ ಗಿಟ್ ಏನೋ ಹಾಕೊಂಡೇನೋ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಮೂಢನಂಬಿಕೆಯಿಂದಾಗಿ ಇವಾಗ ಹೈಕೋರ್ಟ್ ತನಿಖೆ ಆಗ್ಬೇಕು ಅಂತ ಹೇಳಿದೆ ಅಲ್ವಾ? ರಾಜೀನಾಮೆ ಕೊಡ್ಬೇಕಾ ಕೊಡಬಾರ್ದಾ? ಮೇಡಮ್ನವರೇ, ಕರೆಕ್ಟಾಗಿ ಹೇಳ್ಬಿಡ್ತೀನಿ ಕೇಳಿ. ನನ್ನ ಅನುಭವದಲ್ಲಿ ಆವಾಗ ಪಾಪ ಯಡಿಯೂರಪ್ಪನ ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಅವನೇನೋ ಹಗರಣಕ್ಕೆ ಒಬ್ರು ತಗೊಂಡು ಹೊರಗಡೆ ಹಾಕಿದ್ರು ಯಡಿಯೂರಪ್ಪನ. ಅವ್ರು ಒಂದು 10 ದಿನ ಇದ್ಬಿಟ್ಟು ಬಂದರು. ಅವಾಗ ಸ್ಟ್ರೈಕ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರೇ ಮಾಡಿದ್ದು ಅಲ್ವಾ? ಇಂಥ ಮಾಡ್ಬಿಟ್ಟವನು ಹಿಂಗೆ ಮಾಡೋದು ಹಗರಣ ತುಂಬಿ ಜೈಲಿಗೆ ಹಾಕಿದ್ರು. ಪಾಪ ಅವ್ನು ಈಶ್ವರಪ್ಪ, ಅವ್ನಿಗೆ 40% ಕಮಿಷನು ತಿಂದವನ ಬಿಟ್ಟವನ. ಅದು ಏನೋ ಕತೆ. ಅವ್ನು ಸತ್ತೇ ಹೋದ. ಅವನ್ನೆಲ್ಲ ಲೀಡ್ರ್ ಇದ್ನಲ್ಲ, ಅವನು ರೈತರ ಸಂಘ, ಅವ್ನು ಸತ್ತೋದ. ಆದೇನೋ ಅವ್ನು ಸತ್ತೋದ ಮೇಲೆ ಏನಾಗಿದೆ ಕೇಸು ಅಂತಂದರೆ ಪಾಪ ಅವ್ನು ಈಶ್ವರಪ್ಪನ ಹಿಡಿದ್ರು. ಯಾರು ಮಾಡಿದ್ವಿ? ಇವರು ಕಾಂಗ್ರೆಸ್ನವ್ರು ಮಾಡೋದು ಅಲ್ವಾ? ಈಗೆಲ್ಲ ಒಂದೇನೇ ಸರ್ಕಾರ. ಆದ್ರೆ ಗೊತ್ತು ಈಗ ಅಧಿಕಾರಿಗೋಸ್ಕರ ಇವೆಲ್ಲ ಆಡ್ತಾರೆ ಕತೆಗಳು. ಆದರೆ ಇವರು ಸಿದ್ದರಾಮಯ್ಯನ ಕತೆ ಹೇಳಿದ್ರಲ್ಲ ನೀವು, ಸಿದ್ದರಾಮಯ್ಯಿಂದ ತಪ್ಪಿದೆ. ಹಗರಣಕ್ಕೆ ಸಿಗಾಕೊಂಡಿದ್ದಾನೆ. ಎಲ್ಲ ರೀತಿಯೂ ತಗೊಳಕೊಂಡ ಕೋರ್ಟಿಗೆ ಹೇಳಿರೋ ದಶೆ ಅಂತ ನನ್ನ ಮಂದಿಗೆ ಅವ್ನು ರಿಜನ್ ಕೊಟ್ಟು ಹೋಗೋದು ಒಳ್ಳೆ ಅನಿಸ್ತೈತೆ. ಅಧಿಕಾರ ಆಸೆ ಬಿಡೋಕ್ಕಾಗಲ್ಲ. ಇಂತಿಗೆ ಇನ್ನು ಬರೋಲ್ಲ ಅವರು. ಇನ್ನು ಹೊರಗಡೆ ಹೋಯ್ತಾರೋ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ಅದರಿಂದ ಏನಾಗ್ತೈತೆ ಅಂದರೆ ಅಧಿಕಾರ ಆಸೆ ನೋಡೋಣ, ಫೈಟ್ ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಹೇಳೋದು. ಯಾಕೆಂದ್ರೆ ಇನ್ನೂ ನಾವು ಸಹೋದರರು ಕಾಯ್ತಾ ಇರ್ತಾರೆ ಸೀಟ್ಗೋಸ್ಕರ. ಬೆಡ್ಶೀಟ್ ಗಿಟ್ ಏನೋ ಹಾಕೊಂಡೇನೋ ಮಾಡ್ತಾ ಇರ್ತಾರೆ. ಹಿಂಗಿರೋ ದೇಶದಿಂದ ಏನಾಗಿದೆ ಅಂತಂದರೆ ಅದು ರಾಜೀನಾಮೆ ಕೊಟ್ಟು ಹೋಗಿದ್ರೆ ಗೌರವ ಅಂತ ನಾನು ಅನಿಸ್ತೈತೆ. ಇನ್ನೊಂದೊಳಗೆ ಹೇಳ್ಬೇಕು ಅಂದ್ರೆ ಅವರೇ ಇದ್ರೂ ಒಳ್ಳೇದು ಅನಿಸ್ತೈತೆ ಮೇಡಮ್. ಯಾಕೆ ಅಂತಂದರೆ ಇನ್ನೊಂದು ಕಣ್ಣಿಂದ ಸುಮಾರು ಅಲ್ಕ ಕೆಲಸ ಮಾಡೋವಂಥದ್ದು ಏನೇನು ಮಾಡೋವಂಥದ್ದು ತುಂಬ ಇದೆ ಹಗರಣಗಳು ಅವ್ರದ್ದು ಮೇಡಮ್. ಹೇಳಿ ಕೇಳಿ, ಇಷ್ಟು ಒಂದು 3-4 ಹಗರಣಕ್ಕೆ ಮುಗಿದೋಗ್ಲಿಲ್ಲ ಇವ್ರ ಕತೆ. ಇನ್ನೂ ಸುಮಾರು ಹಗರಣಗಳಿದೆ. ಸಿದ್ದರಾಮಯ್ಯನವ್ರದ್ದು ಇನ್ನೂ ಒಂದಷ್ಟು ಹಗರಣಗಳಿದೆ ಅಂತನಾ? ಸಿದ್ದರಾಮಯ್ಯನವ್ರದ್ದು ಅಂತಂದ್ರೆ ಹಗರಣ ಏನು ಅಂತಂದರೆ ರಾಜಕೀಯದೊಳಗೆ ಎಲ್ಲಾರ್ದು ಹಗರಣಗಳಿದೆ ಮೇಡಮ್ನವ್ರೆ. ನಾನು ಹೇಳೋದು ಸಿದ್ದರಾಮಯ್ಯಿಂದ ಇವಾಗ 3-4 ಬಂದಿದೆ. ನೀವು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಅವ್ರಿಗೆ ಇನ್ನೊಂದು 50 ಹಗರಣ ಸಿಗ್ಬೋದು. ಆ ರೀತಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಕನ್ನಡ ಇದೆ ಗೊತ್ತಾ? ನೀವು ಇವಾಗೇನೆ ರಿಜನ್ ಕೊಟ್ಟು ಹೋಗ್ಬಿಟ್ಟು ಅಂತಂದ್ರೆ 50 ಮುಚ್ಚೋಯ್ತಿದ್ದಲ್ಲ ಹಗರಣಗಳು. ಆಮೇಲೆ ಇನ್ನೊಂದೇನು ಅಂತಂದರೆ ಇವಾಗ ಸೆಂಟ್ರಲ್ನಿಂದ ಸೋನಿಯಾ ಇರ್ಬೋದು, ಅವ್ರು ಹೈಕಮಾಂಡಿಂದನೂ ಏನು ಕೇಳ್ತಾರೆ ಅಂತಂದರೆ, ಇಲ್ಲ ನಾವು ನಮ್ಮ ಇವನ ಸಿದ್ದರಾಮಯ್ಯ ಇಳಿಯಕ್ಕೆ ಬಿಡೋಲ್ಲ, ಅವರೇ ಇಲ್ಲಿ ಮಿನಿಸ್ಟ್ರು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ 135 ಜನ ಹೇಳ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಅನುಭವದಲ್ಲಿ ನಾನು ಹೇಳ್ಬಿಡ್ತೀನಿ. ಇವ್ರ ಹಗರಣದೊಳಗೆ ಒಬ್ಬರೇ ತಿನ್ನೋಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಇವ್ರು ಮಾಡಿರೋಂಥ ಹಗರಣ ಎಲ್ಲರೂ ಹಂಚಿರ್ತಾರೆ. ಪಟೋಳ ಹಂಚಿದಂಗೆ ಶನಿವಾರ ಬಂದಾಗ ಗಾದೆ ಕೆಲಸ ಪಟೋಳ ಹಂಚಿದಾಗ ಹಂಚಿರ್ತಾರೆ. ಅದನ್ನೇ ಮಾಡ್ತಾರೆ, ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅರ್ಥಾಯ್ತಾ? ತಿಂದಿರೋ ದೇಶದಿಂದ ತಿನ್ನಲಿಲ್ಲ ಅಂತಂದರೆ ಮಾಡೋದು ತಪ್ಪು ಕಣೆ, ರಿಜನ್ ಬರ್ದು ಹೋಗ ಅಂತ ಹೇಳ್ತಾರೆ. ಅದರಿಂದ ಏನಾದ್ರು ಇವ್ರು ಒಬ್ಬರನ್ನ ತೊಗೊಂಡು ಲಾಕ್ ಮಾಡ್ತು ಅಂತಂದರೆ 135 ಜನ ಸಿಕ್ಕೋಂಥ ಯಾಕೊಂತಾರೆ. ಅಲ್ಲಿ ಇಟಲಿ ಸಿಸ್ಟರ್ ಇದ್ದಾರೆ ನೋಡಿ, ಇಟಲಿ ಸಿಸ್ಟರ್ ಗೊತ್ತಾಯ್ತಾ? ಇಟಲಿ ಮಗ ಇದ್ದಾರಲ್ಲ, ಅವ್ರ ಮಗಳಿಲ್ಲ. ಆದರೆ ಅಲ್ಲಿ ಏನಾಗ್ತಿದೆ ಗೊತ್ತಾ ಮೇಡಮ್ನವ್ರೆ, ಅವ್ರಿಗೆಲ್ಲ ಇಷ್ಟು ಅಂತ ಎಲ್ಲ ಹೋಗ್ಬಿಟ್ಟಿರ್ತಾರೆ ಕಮಿಷನ್ನು ಮತ್ತು ಇವೆಲ್ಲ ಇರ್ತೈತೆ. ಆದರೆ ನನ್ನ ಮಂದಿಗೆ ಸರ್ಕಾರನೇ ಬಿದ್ದೋಗ್ಬೋದೇನೋ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರದ್ದು ಇನ್ನೂ ಸಾಕಷ್ಟು ಹಗರಣಗಳಿದೆ ಅನ್ನೋದಾದ್ರೆ ಮತ್ತೆ ರಾಜೀನಾಮೆ ಕೊಡ್ತಿದ್ರಲ್ವಾ? ಆ ಥರ ಇದ್ರೆ ಮೇಡಮ್ ರಾಜೀನಾಮೆ ಕೊಟ್ಬಿಟ್ರೆ ಎಷ್ಟೋ ಕೇಸ್ ಜನಗಳು ಗೊತ್ತಾಗೋದು ಹೆಂಗೆ? ನೀವು ಬಂದು ನಾನು ಕೇಳೋದು ಹೆಂಗೆ ಕತೆನಾ? ರಾಜೀನಾಮೆ ಕೊಟ್ಟರೆ ಮನೆಗೆ ಹೋಗ್ಬಿಡ್ತಾರೆ. ಪಾಲ್ ಹೋಗೋ 4 ದಿನ ಒಳಗಡೆ ಮನೆಗ್ತಾರೆ, ಬರ್ತಾರೆ, ಆರಾಮಾಗಿರ್ತಾರೆ. ಎಕ್ಸ್ಟೆಂಟ್ ಗೇಟ್ ಮಾಡ್ಕೊಂಡು ಸಿಂಪಲ್ ಮಾಡ್ಕೊಂಡು ಈಜಿಗೆ ಸ್ನಾನ ಏನೋ ಮಾಡ್ಕೊಂಡಿದ್ದ ವಿಷಯ ಹೇಳ್ತೀನಿ ಜನರಲ್ಲಾಗೆ. ಆದರೆ ಇನ್ನೂ ಬೆಳಕು ಬರ್ಬೇಕು. ಇವಾಗ ಜಸ್ಟ್ ಹೇಳ್ತೀನಿ, ನಮ್ಮ ಕಲಾವಿದರು ದಸರನವರು, ನಾನೊಬ್ಬ ಕಲಾವಿದ, ಅವರು ದಸರನವರು ನೋಡಿ. ಸುಮ್ಮನೆ ಏನೋ ಒಂದು ಅನ್ಎಕ್ಸ್ಪೆಕ್ಟ್ ಆಗೋಯ್ತು, ಸುಮ್ಮನೆ ತಗೊಂಡು ಹೊರಗಡೆ ಹಾಕಿದ್ದಕ್ಕೆ ಎಷ್ಟು ಜನ ಬಂದರು. ಇನ್ನೂ ಹಿಡಿತಾನೆ ಅವರೇ, ಬರ್ತಾನೆ ಐತೆ. ಹಂಗೆ ಬರಲಿ ಬಿಡಿ, ನಿಮ್ಮ ಟ್ರಾಫಿಕ್ ಬೇಕಲ್ಲ ನಿಮ್ಗೆ ಚಾನಲ್ವರೆಗೆ.
ಇಷ್ಟು ಬೇಗ ಮುದೋ ನಾವು ಟಾಪಿಕ್ ಕೇಳಿದೀವಿ ಅವ್ರ ಹತ್ರ ಅಂತ. ಹಂಗೆಲ್ಲ ಮೇಡಮ್ನವ್ರೆ, ನಿಮಗೆ ಡೈಲಿ ಒಂದೊಂದು ವಿಷಯ ಬೇಕು ಅಂದಾಗ ಇನ್ನು ಪಾಪ ಬರ್ತೀರಾ ನೀವು. ಅಂದ್ರೆ ಇವಾಗ ನೀವ್ ಹೇಳ್ತಿರೋದು ನೋಡಿದ್ರೆ ರಾಜಕೀಯ ವ್ಯಕ್ತಿಗಳು ನಮ್ಮ ನ್ಯೂಸ್ ಚಾನೆಲ್ ನ ಬೆಳೆಸೋದಕ್ಕೋಸ್ಕರ ಮಾಡ್ತಿದಾರೆ ಕೆಲಸನ ಅಂತನಾ, ಹಗರಣಗಳ ಮಾಡ್ತಿದಾರೆ ಅಂತನಾ? ಅವ್ರ ಹಗರಣ ಮಾಡಿದಷ್ಟು ನಿಮಗೆ ಚಾನಲ್ ಅವ್ರಿಗೆ ಅನುಕೂಲ ಬೆಳೀತಾ ಇರ್ತೈತೆ. ಟಿ ವಿಲಿ ಹೆಂಗೆ ಗೊತ್ತಾ, 3 ಹೊತ್ತು ನೋಡಿ ಯಾವ ಅದು ಸಂಡೇ ಬರ್ತೈತೆ. ಅಯ್ಯೋ ಅವ್ರು ಯಾಸದೆ ಅಯ್ಯೋ ಅಮ್ಮ ನೋಡಿ, ನಂಗೆ ಕೊನೆಗೆ ಮನೆ ಕೇಬಲ್ ನಂಗೆ ಟಿ ವಿನ ಕಿತ್ತಾಕ್ಬಿಡಪ್ಪ, ಕೇಬಲ್ ಕಾಸು ಕಟ್ಟಲ್ಲ ಅಂತ ಹೇಳ್ಬಿಟ್ಟೆ ನಾನು. ಸ್ಪೀಡ್ ಪ್ಲಸ್ ಕರ್ನಾಟಕ.